ಪ್ರತಿದಿನ ರಾತ್ರಿ ಮಲಗಿಕೊಳ್ಳುವುದಕ್ಕಿಂತ ಮುಂಚೆ ನೀವು ನಾನು ನಾಳೆ ನನ್ನ ಲೈಫಲ್ಲಿ ಏನಾದರೂ ಒಂದನ್ನು ಹೊಸದಾಗಿ ಮಾಡುವೆ, ನನ್ನ ಲೈಫಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವ ಕೆಲಸಗಳನ್ನು ಮಾಡುವೆ, ನನ್ನ ಲೈಫನ್ನು ಫುಲ್ಲಿ ಎಂಜಾಯ್ ಮಾಡುವೆ ಅಂತೆಲ್ಲ ಅಂದ್ಕೊಂಡು ಮಲಗ್ತೀರಾ. ಆದರೆ ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಯಥಾವತ್ತಾಗಿ ಅದೇ ರೂಟೀನನ್ನು ಫಾಲೋ ಮಾಡ್ತೀರಾ, ಅದೇ ಥರ ಟೈಮ್ ಪಾಸ್ ಮಾಡ್ತೀರಾ, ದಿನವೆಲ್ಲ ರೀಲ್ಸ್ ನೋಡಿ ದಿನ ಕಳೆದು ಬಿಡ್ತೀರಾ. ಮತ್ತು ರಾತ್ರಿ ಮಲಗುವಾಗ ನಿಮಗೆ ನೋವು ಶುರುವಾಗಿಬಿಡತ್ತೆ. ಇವತ್ತು ನಾನು ನನ್ನ ಲೈಫಲ್ಲಿ ಏನೂ ಮಾಡಲೇ ಇಲ್ಲ, ನನ್ನ ಲೈಫು ತುಂಬಾ ಬೋರಿಂಗ್ ಆಗಿದೆ, ನನ್ನ ಲೈಫಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಏನೂ ಆಗ್ತಾನೇ ಇಲ್ಲ ಅಂಥೇಳಿ ಅನ್ಸೋಕ್ಕೆ ಶುರುವಾಗಿಬಿಡತ್ತೆ. ನಿಮಗೆ ನಿಮ್ಮ ಲೈಫಿನ ಮೇಲೆ ಭಯ ಕಾಡೋಕ್ಕೆ ಶುರುವಾಗಿಬಿಡತ್ತೆ. ನಾನು ಹೇಳ್ತಾ ಇರೋದು ನಿಜ ತಾನೇ? ಒಂದು ವೇಳೆ ನೀವೇನಾದರೂ ನಿಮ್ಮ ಲೈಫನ್ನು ಬೋರಿಂಗ್ದಿಂದ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿದೆ. ಒಂದು ರಿಯಾಲಿಟಿ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ ಲೈಫ್ ಕೂಡ ಬೈ ಡಿಫಾಲ್ಟಾಗಿ ಇಂಟ್ರೆಸ್ಟಿಂಗ್ ಆಗಿರಲ್ಲ. ನಿಮಗೆ ನಿಮ್ಮ ಲೈಫನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೋಬೇಕಾಗತ್ತೆ. ಯಾರೂ ಕೂಡ ನಿಮ್ಮ ಲೈಫನ್ನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಥರ ಕ್ರಿಯೇಟ್ ಮಾಡಿಕೊಡಲ್ಲ. ನಿಮ್ಮ ಲೈಫನ್ನು ನೀವೇ ಇಂಟ್ರೆಸ್ಟಿಂಗ್ ಆಗೋ ಥರ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಬಿಟ್ಟುಬಿಟ್ಟು ಬೇರೆಯವರ ಲೈಫಿನ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಂಬಿಟ್ಟು, ಇಲ್ಲವೇ ಬೇರೆಯವರ ವೈಫ್ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಂಬಿಟ್ಟು ಕೊರಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಎಲ್ರಿಗೂ ಕೂಡ ಬೇರೆಯವ್ರದ್ದೇ ಜಾಸ್ತಿ ಇಷ್ಟ ಆಗತ್ತೆ. ಪರರ ಹೆಂಡತಿ ಪರಮ ಸುಂದರಿ ಅನ್ನೋ ಮಾತಿದೆಯಲ್ಲ, ಜನ ಅದೇ ಥರ ಬಿಹೇವ್ ಮಾಡ್ತಾರೆ. ಜನರಿಗೆ ಬೇರೆಯವರ ಕಾರು, ಬೇರೆಯವರ ಮನೆ, ಬೇರೆಯವರ ಕೆಲಸ, ಬೇರೆಯವರ ಹೆಂಡತಿ ಇವೇ ಇಷ್ಟ ಆಗ್ತವೆ. ಅವರು ತಮ್ಮ ತಟ್ಟೆಯಲ್ಲೇನಿದೆ, ತಮ್ಮ ಲೈಫಲ್ಲೇನಿದೆ ಇದರ ಮೇಲೆ ಫೋಕಸ್ ಮಾಡಲ್ಲ. ಅದಕ್ಕಾಗಿಯೇ ಅವರಿಗೆ ಅವರ ಲೈಫ್ ಇಂಟ್ರೆಸ್ಟಿಂಗ್ ಅಂತ ಅನಿಸಲ್ಲ. ಯಾವಾಗ ನಿಮ್ಮನ್ನು ನೀವು ಪ್ರೀತಿಸೋಕೆ ಪ್ರಾರಂಭಿಸ್ತೀರೋ, ನಿಮ್ಮ ಫೋಕಸನ್ನು ನಿಮ್ಮ ಮೇಲೆ ಕೊಡ್ತೀರೋ, ನಿಮ್ಮ ಲೈಫಿನ ಜವಾಬ್ದಾರಿಗಳನ್ನು ತೊಗೊಂಡ್ಬಿಟ್ಟು ನಿಮ್ಮ ಲೈಫಿಗೆ ಪರ್ಪಸನ್ನು, ಗೋಲ್ಸ್ಗಳನ್ನು ಸೆಟ್ ಮಾಡ್ತೀರೋ, ಆವಾಗ ನಿಮ್ಮ ಲೈಫ್ ಕೂಡ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟಿಂಗ್ ಆಗುತ್ತೆ. ನಿಮ್ಮ ಲೈಫನ್ನು ಇಂಟ್ರೆಸ್ಟಿಂಗ್ ಮಾಡಿಕೊಳ್ಳೋದಕ್ಕಾಗಿ ಈ 5 ಟಿಪ್ಸ್ಗಳನ್ನು ಫಾಲೋ ಮಾಡಿ. ಟಿಪ್ ನಂಬರ್ 1, ಡಿಸೈನ್ ಅ ಡೈಲಿ ಲೈಫ್ ರೂಟೀನ್. ಬಹಳಷ್ಟು ಜನರಿಗೆ ಲೈಫ್ ರೂಟೀನ್ ಅನ್ನೋದೇ ಇರಲ್ಲ. ಅವರು ರ್ಯಾಂಡಮ್ ಆಗಿ ತಮ್ಮ ದಿನವನ್ನು ಶುರು ಮಾಡ್ತಾರೆ ಮತ್ತು ರ್ಯಾಂಡಮ್ ಆಗಿ ತಮ್ಮ ದಿನವನ್ನು ಕಳೀತಾರೆ. ಅದಕ್ಕಾಗಿ ಅವರ ಲೈಫ್ ಬೋರಿಂಗ್ ಆಗುತ್ತೆ. ನೀವು ನಿಮ್ಮ ಲೈಫನ್ನು ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮಗೋಸ್ಕರ ಒಂದು ಬೆಸ್ಟ್ ಡೈಲಿ ಲೈಫ್ ರುಟೀನನ್ನು ಡಿಸೈನ್ ಮಾಡಿ. ಅಂದರೆ ನಿಮಗೆ ದಿನವೆಲ್ಲ ನಿಮ್ಮ ಟೈಮನ್ನು, ದುಡ್ಡನ್ನು ಸ್ಪೆಂಡ್ ಮಾಡೋದಕ್ಕೆ ಒಂದು ಡೈರೆಕ್ಷನ್ ಸಿಗತ್ತೆ. ನೀವು ಪ್ರತಿದಿನ ಎಷ್ಟು ಗಂಟೆಗೆ ಮಲ್ಕೊತೀರಾ, ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಎದ್ದ ತಕ್ಷಣ ಏನೇನೆಲ್ಲ ಮಾಡ್ತೀರಾ, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು ಅನ್ನೋದಕ್ಕೆಲ್ಲವೂ ಕೂಡ ನಿಮ್ಮ ಡೈಲಿ ಲೈಫ್ ರುಟೀನಲ್ಲಿ ಜಾಗ ಇರಬೇಕು. ಅದರ ಬಗ್ಗೆ ನೀವು ಯೋಚನೆ ಮಾಡಿ ಅದನ್ನು ಸರಿಯಾಗಿ ಡಿಸೈನ್ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಡೈಲಿ ಲೈಫ್ ರೂಟೀನ್ ಇಲ್ಲಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ಮೆಂಟಲಿ ಲೇಜಿ ಆಗ್ತೀರಾ, ಅದಾದ ನಂತರ ಫಿಸಿಕಲಿ ಲೇಜಿ ಆಗ್ತೀರಾ, ಮತ್ತು ಕಂಫರ್ಟ್ ಝೋನ್ನಲ್ಲಿ ಬಿದ್ದು ಕೊಳೆಯೋಕ್ಕೆ ಶುರು ಮಾಡಿಬಿಡ್ತೀರಾ. ನೀವು ಕಂಫರ್ಟ್ ಝೋನ್ನಲ್ಲಿ ಬಿದ್ದು ಕೊಳೆಯುವಾಗಲೇ ನಿಮಗೆ ನಿಮ್ಮ ಲೈಫಿನ ಮೇಲೆ ಹೇಸಿಗೆ ಹುಟ್ಟತ್ತೆ. ನನ್ನ ಲೈಫ್ ಏನಿದೆ ಹೀಗೆ ಅಂಥೇಳಿ ಭಯ ಆಗೋಕ್ಕೆ ಶುರು ಆಗಿಬಿಡತ್ತೆ. ಅದಕ್ಕಾಗಿ ಫಸ್ಟ್ ಡಿಸೈನ್ ಯುವರ್ ಡೈಲಿ ಲೈಫ್ ರೂಟೀನ್. ಟಿಪ್ ನಂಬರ್ 2, ಎಲಿಮಿನೇಟ್ ಆಲ್ ಯೂಸ್ಲೆಸ್ ಥಿಂಗ್ಸ್ ಫ್ರಮ್ ಯುವರ್ ಲೈಫ್. ನೀವು ನಿಮ್ಮ ಲೈಫನ್ನು ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತಂದರೆ ಮೊದಲಿಗೆ ನಿಮ್ಮ ಹೆಲ್ತ್ ಮತ್ತು ಫಿಟ್ನೆಸ್ ಚೆನ್ನಾಗಿರಬೇಕಾಗತ್ತೆ. ನೀವು ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಮತ್ತು ಫೈನಾನ್ಷಿಯಲಿ ಹೆಲ್ದಿಯಾಗಿದ್ದರೆ ಮಾತ್ರ ನೀವು ಹ್ಯಾಪಿಯಾಗಿರ್ತೀರ. ಸೊ ನೀವು ಹೆಲ್ದಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು, ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಸಾಕಷ್ಟು ಸಮಯ ಬೇಕಾಗತ್ತೆ. ಸೊ ಸಮಯವನ್ನು ಉಳಿಸುವುದಕ್ಕಾಗಿ ನಿಮ್ಮ ಲೈಫ್ನಿಂದ ಎಲ್ಲ ಅನಾವಶ್ಯಕವಾದ ಸಂಗತಿಗಳನ್ನು ರಿಮೂವ್ ಮಾಡಿ. ಕೆಲಸಕ್ಕೆ ಬಾರದ ವ್ಯಕ್ತಿಗಳಿಗೆ ಮತ್ತು ವಸ್ತುಗಳಿಗೆ ಬಾಯಿ ಹೇಳಿ ಅವುಗಳನ್ನು ನಿಮ್ಮ ಲೈಫ್ನಿಂದ ಕಂಪ್ಲೀಟಾಗಿ ರಿಮೂವ್ ಮಾಡಿ. ಗಾಸಿಪಿಂಗ್ ಮಾಡೋದನ್ನು ನಿಲ್ಲಿಸಿ. ದಿನವೆಲ್ಲ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಂಡ್ಲೆಸ್ ವಿಡಿಯೋಗಳನ್ನು ನೋಡುತ್ತಾ ಸ್ಕ್ರೋಲಿಂಗ್ ಮಾಡುವುದನ್ನು ನಿಲ್ಲಿಸಿ. ಬೇರೆಯವರ ಬಗ್ಗೆ ಮಾತನಾಡುವುದನ್ನು, ಬೇರೆಯವರ ಬಗ್ಗೆ ಅನಾವಶ್ಯಕವಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಪ್ರೋಕ್ರಾಸ್ಟಿನೇಷನನ್ನು ನಿಲ್ಲಿಸಿ. ಯಾವ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಪ್ರೊಡಕ್ಟಿವಿಟಿ, ಪ್ರಾಫಿಟೆಬಿಲಿಟಿ ಇನ್ಕ್ರೀಸ್ ಆಗಲ್ವೋ ಅಂತಹ ಎಲ್ಲ ಕೆಲಸಗಳನ್ನು ರಿಮೂವ್ ಮಾಡಿ. ಫೇಕ್ ಫ್ರೆಂಡ್ಸ್ಗಳನ್ನು, ರಿಲೇಟಿವ್ಸ್ಗಳನ್ನು ನಿಮ್ಮ ಲೈಫ್ನಿಂದ ರಿಮೂವ್ ಮಾಡಿ. ಈ ರೀತಿ ಕೆಲಸಕ್ಕೆ ಬಾರದ ಎಲ್ಲ ಯೂಸ್ಲೆಸ್ ಸಂಗತಿಗಳನ್ನು ನಿಮ್ಮ ಲೈಫ್ನಿಂದ ಎಲಿಮಿನೇಟ್ ಮಾಡಿ ಮತ್ತು ಜಾಸ್ತಿ ಸಮಯವನ್ನು ನಿಮ್ಮ ಹೆಲ್ತ್ ಮತ್ತು ಫಿಟ್ನೆಸ್ಗೆ ಕೊಡಿ. ಟಿಪ್ ನಂಬರ್ 3, ಫಿಕ್ಸ್ ಯುವರ್ ಫೈನಾನ್ಸ್. ಹಣ ಇಲ್ಲದವನ ಬಾಳು ಹೆಣಕ್ಕಿಂತಲೂ ಕೀಳು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂತಂದರೆ ನಿಮ್ಮ ಜೀವನ ಅಕ್ಷರಶಃ ನರಕ ಆಗತ್ತೆ. ಅದಕ್ಕಾಗಿ ನೀವು ಮೊದಲು ನಿಮ್ಮ ಫೈನಾನ್ಸನ್ನು ಫಿಕ್ಸ್ ಮಾಡಿ.
ನಿಮಗೆ ಯಾವ ಸ್ಕಿಲ್ಗಳನ್ನು ಕಲಿಯುವ ಅವಶ್ಯಕತೆ ಇದೆಯೋ, ಯಾವ ಸ್ಕಿಲ್ಗಳನ್ನು ಕಲಿಬೇಕು ಅಂತ ಅನಿಸುತ್ತೋ ಆ ಸ್ಕಿಲ್ಗಳನ್ನು ಕಲೀರಿ. ನಿಮ್ಮ ಪ್ರಾಫಿಟಬಿಲಿಟಿಯನ್ನು ಮತ್ತು ಪ್ರೊಡಕ್ಟಿವಿಟಿಯನ್ನು ಬೂಸ್ಟ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಹಣವನ್ನು ಗಳಿಸಿ, ಜಾಸ್ತಿ ಹಣವನ್ನು ಉಳಿಸಿ, ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಬೆಳೆಸಿ. ನೀವು ನಿಮ್ಮ ಟೈಮನ್ನು ಮತ್ತು ದುಡ್ಡನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿ ಮತ್ತು ಟೈಮ್ ಫ್ರೀಡಮನ್ನು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿ. ನಿಮ್ಮ ಹತ್ರ ಯಾವಾಗ ದುಡ್ಡು ಬರುತ್ತೋ ಆವಾಗಲೇ ನೀವು ನಿಮ್ಮಿಷ್ಟದಂತೆ ಬದುಕೋಕೆ ಸಾಧ್ಯ ಆಗೋದು. ನಿಮ್ಮಿಷ್ಟದಂತೆ ಎಲ್ಲವೂ ಕೂಡ ಆಗ್ತಾ ಇರುವಾಗ ತಾನೇ ನಿಮಗೆ ನಿಮ್ಮ ಲೈಫಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಇಲ್ಲ, ಗರ್ಲ್ಫ್ರೆಂಡು ಇಲ್ಲ, ಮದುವೆನೂ ಇಲ್ಲ, ಮಕ್ಕಳು ಇಲ್ಲ, ಏನೂ ಇಲ್ಲ, ನಿಮಗಿಷ್ಟವಾದ ಜಾಗಗಳಿಗೆ ಹೋಗೋಕ್ಕೆ ಟೈಮೂ ಇಲ್ಲ, ದುಡ್ಡು ಇಲ್ಲ, ನೀವು ಅಂದ್ಕೊಂಡಂಗೆ ಏನೂ ಆಗ್ತಾ ಇಲ್ಲಪ್ಪ ಅಂತಂದರೆ ಲೈಫು ಬೋರಿಂಗೇ ಆಗೋದಿದೆ, ಅದರಲ್ಲೇನು ಇಂಟ್ರೆಸ್ಟ್ ಬರೋದಿದೆ. ಸೊ ಅದಕ್ಕಾಗಿ ಮೊದಲು ನೀವು ನಿಮ್ಮ ಫೈನಾನ್ಸನ್ನು ಫಿಕ್ಸ್ ಮಾಡಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಒಂದು ವೇಳೆ ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟ್, ಲಾಗಿಂಗ್ನಂತಹ ಕ್ರಿಯೇಟಿವ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಎಲ್ಲದರ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ ಮತ್ತು ಕಲೀರಿ. ಕಲಿತ್ಬಿಟ್ಟು ಮೊದಲು ನೀವು ನಿಮ್ಮ ಫೈನಾನ್ಸನ್ನು ಫಿಕ್ಸ್ ಮಾಡಿ. ಟಿಪ್ ನಂಬರ್ 4, ಸ್ಟೆಪ್ ಔಟ್ ಆಫ್ ಯುವರ್ ಹೋಮ್. ನೀವು ಪ್ರತಿದಿನ ಅಥವಾ ದಿನವೆಲ್ಲ ಮನೆಯಲ್ಲೇ ಕೂಡ್ತಾ ಇದ್ದರೆ ನಿಮಗೆ ಬೋರ್ ಆಗುತ್ತೆ ಮತ್ತು ನೀವು ಹಾಳಾಗ್ತೀರಾ. ನಿಮ್ಮ ಮೈಂಡ್ ಜಾಂಬ್ ಆಗಿಬಿಡತ್ತೆ, ಸ್ಟ್ರಕ್ ಆಗಿಬಿಡತ್ತೆ, ನಿಮಗೇನೂ ಮಾಡೋಕ್ಕೆ ಮನಸ್ಸಾಗಲ್ಲ. ಅದಕ್ಕಾಗಿ ಮನೆಯಲ್ಲೇ ಕೂತು ಕೊಳೆಯೋಕ್ಕೆ ಹೋಗಬೇಡಿ. ನೀವು ಮನೆಯಲ್ಲೇ ಕೂತ್ಬಿಟ್ರೆ, ಕೆಲಸನೇ ಮಾಡದಿದ್ದರೆ ಬೇಗನೆ ನಿಮಗೆ ವೃದ್ಧಾಪ್ಯ ಬರುತ್ತೆ, ನೀವು ಮುದುಕರಾಗಿಬಿಡ್ತೀರಾ. ನೀವು ಹೊರಗಡೆ ಸುತ್ತಾಡೋಕ್ಕೆ ಶುರು ಮಾಡಿ. ಪ್ರತಿದಿನ ಒಂದು 15 ನಿಮಿಷ ಹೊರಗಡೆ ವಾಕಿಂಗ್ ಮಾಡೋಕ್ಕೆ ಹೋಗಿ, ಸೈಕ್ಲಿಂಗ್ ಮಾಡಿ, ಬೈಕ್ ರೈಡ್ಗಳನ್ನು ಮಾಡಿ, ಟೂರ್ಗೆ ಹೋಗಿ, ಲಾಗಿಂಗ್ ಮಾಡೋಕ್ಕಾದ್ರೂ ಹೊರಗೆ ಹೋಗಿ, ಟೀ ಕುಡಿಯೋಕ್ಕಾದ್ರೂ ಹೊರಗೆ ಹೋಗಿ, ಫ್ರೆಂಡ್ಸ್ಗಳ ಜೊತೆಗೆ ಹೊರಗಡೆ ಸುತ್ತಾಡೋಕ್ಕೆ ಹೋಗಿ. ಫ್ರೆಂಡ್ಸ್ಗಳಿಲ್ಲಪ್ಪ ಅಂತಂದರೆ ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ಹೊರಗಡೆ ಹೋಗಿ. ಒಂದು ವೇಳೆ ನೀವು ಕೆಲಸಕ್ಕೋಸ್ಕರ 9 to 5 ಹೊರಗಡೆ ಹೋಗ್ತಾ ಇದ್ದರೆ ಮನೆಗೆ ಬಂದ ನಂತರ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಗಡೆ ಸುತ್ತಾಡೋಕ್ಕೆ ಹೋಗಿ. ಮನೆಯಲ್ಲಿ ಕುಂತು ಕೊಳೆಯೋಕ್ಕೆ ಹೋಗಬೇಡಿ. ನೀವು ಮನೆಯಲ್ಲಿ ಕುಂತು ಕೊಳಿತಾ ಇದ್ದರೆ, ಹೊರಗಡೆ ಹೋಗದಿದ್ದರೆ ಬೇಗನೆ ನೀವು ಮುದುಕರಾಗಿಬಿಡ್ತೀರ. ನೀವೆಷ್ಟು ಮುದುಕರಾಗ್ತಿರೋ ಅಷ್ಟು ನಿಮಗೆ ಲೈಫಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ, ಇಂಟ್ರೆಸ್ಟ್ ಬರಲ್ಲ. ಅದಕ್ಕಾಗಿ ನಿಮ್ಮ ಮನೆಯಿಂದ ಮೊದಲು ಹೊರಗಡೆ ನಡೀರಿ. ಟಿಪ್ ನಂಬರ್ 5, ಡೂ ಸಮಥಿಂಗ್ ದ್ಯಾಟ್ ಚಾಲೆಂಜಸ್ ಯುವರ್ ಬ್ರೈನ್. ನಿಮ್ಮ ಬ್ರೈನಿಗೆ ಚಾಲೆಂಜ್ ಮಾಡುವ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿ. ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಆಗುತ್ತೋ, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೋ, ನಿಮಗೆ ನೇಮ್ ಫೇಮ್ ಸಕ್ಸಸ್ ಸಿಗುತ್ತೋ ಆ ಕೆಲಸಗಳನ್ನು ಮಾಡೋಕ್ಕೆ ನಿಮ್ಮ ಮೈಂಡ್ ಇಷ್ಟಪಡಲ್ಲ. ಅದಕ್ಕಾಗಿ ನೀವು ಪ್ರತಿದಿನ ನಿಮ್ಮ ಮೈಂಡಿಗೆ ಚಾಲೆಂಜ್ ಮಾಡುವಂತಹ ಕೆಲಸಗಳನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದೇಳೋಕ್ಕೆ ಟ್ರೈ ಮಾಡಿ. ಎಕ್ಸರ್ಸೈಸ್ ಮಾಡೋಕ್ಕೆ ಶುರು ಮಾಡಿ. ರನ್ನಿಂಗ್, ವಾಕಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಕಾರ್ ಡ್ರೈವಿಂಗನ್ನು ಕಲೀರಿ, ಹೊಸ ಹೊಸ ಸ್ಕಿಲ್ಗಳನ್ನು ಕಲೀರಿ, ತಣ್ಣೀರಿನಿಂದ ಸ್ನಾನ ಮಾಡಿ, ಬುಕ್ಸ್ಗಳನ್ನು ಓದೋಕ್ಕೆ ಶುರು ಮಾಡಿ, ಹೊಸ ಭಾಷೆಗಳನ್ನು ಕಲೀರಿ. ನೀವು ಬೇರೆ ಬೇರೆ ಸ್ಕಿಲ್ಗಳನ್ನು, ಭಾಷೆಗಳನ್ನು ಕಲಿಯೋಕ್ಕೆ ಶುರು ಮಾಡಿದರೆ ಇಲ್ಲಿ ನಿಮ್ಮ ಬ್ರೈನಿಗೆ, ಮೈಂಡಿಗೆ ಎಕ್ಸರ್ಸೈಸ್ ಆದಂಗೆ ಆಗತ್ತೆ. 4 ಜನರ ಮುಂದೆ ಹೋಗಿ ಮಾತನಾಡೋದನ್ನು ಕಲೀರಿ, ಪಬ್ಲಿಕ್ ಸ್ಪೀಕಿಂಗ್ ಮಾಡೋದನ್ನು ಕಲೀರಿ, ಹಾರರ್ ಮೂವಿಗಳನ್ನು ನೋಡಿ. ಈ ರೀತಿ ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಮೈಂಡಿಗೆ ಚಾಲೆಂಜಿಂಗ್ ಫೀಲ್ ಆಗುತ್ತೋ ಅಂತಹ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿ. ಆವಾಗ ನೋಡಿ ನಿಮಗೆ ಎಷ್ಟು ಖುಷಿ ಸಿಗುತ್ತೆ, ನಿಮ್ಮ ಮೇಲೆ ನಿಮಗೆ ಹೆಮ್ಮೆ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ನಿಮಗೆ ಸಕ್ಸಸ್ ಸಿಗ್ತಾ ಹೋದಂತೆ, ದುಡ್ಡು ಸಿಗ್ತಾ ಹೋದಂತೆ ನಿಮ್ಮ ಲೈಫಲ್ಲಿ ಮತ್ತೆ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಟಿಪ್ ನಂಬರ್ 6, ಸೆಲೆಬ್ರೇಟ್ ಸ್ಮಾಲ್ ಥಿಂಗ್ಸ್. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂಥೇಳಿ ಕೊರಗುತ್ತಾ ಕೊಡೋಕ್ಕೆ ಹೋಗ್ಬಿಡಿ. ನನ್ನ ಹತ್ರ ಅದು ಬಂದಾಗ, ಇದು ಸಿಕ್ಕಾಗ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಳ್ಳೋಕ್ಕೂ ಹೋಗ್ಬಿಡಿ. ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಏನಿದೆನೋ ಅದನ್ನು ಸರಿಯಾಗಿ ಎಂಜಾಯ್ ಮಾಡಿ, ಸರಿಯಾಗಿ ಬಳಸ್ಕೊಳ್ಳಿ. ನೀವು ಸಣ್ಣ ಸಣ್ಣ ಸಂಗತಿಗಳಲ್ಲಿ ನಿಮ್ಮ ಖುಷಿಯನ್ನು ಹುಡುಕುವ ಪ್ರಯತ್ನ ಮಾಡಿ. ನಿಮಗೊಂದು ಸಣ್ಣ ವಸ್ತು ಸಿಕ್ಕರೂ ಕೂಡ, ಒಂದು ಸಣ್ಣ ಕಾಂಪ್ಲಿಮೆಂಟು, ಸಣ್ಣ ಸಕ್ಸಸ್ ಸಿಕ್ಕರೂ ಕೂಡ ಅದನ್ನು ಗೌರವಿಸಿ. ಇದೇನು ಬಿಡು ಅಂಥೇಳಿ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ನೀವು ಎಂಜಾಯ್ ಮಾಡಿ, ಸಣ್ಣ ಸಣ್ಣ ಸಕ್ಸಸ್ಸನ್ನು ಕೂಡ ಸೆಲೆಬ್ರೇಟ್ ಮಾಡಿ, ನಿಮ್ಮನ್ನು ನೀವು ಅಪ್ರಿಸಿಯೇಟ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದಕ್ಕೆ, ದೊಡ್ಡ ದೊಡ್ಡ ಸಂಗತಿಗಳನ್ನು ಅಚೀವ್ ಮಾಡೋದಕ್ಕೆ ಮೋಟಿವೇಶನ್ ಸಿಗತ್ತೆ. ಮತ್ತು ನೀವು ಮುಂದೆ ಹೋಗಿ ದೊಡ್ಡ ಸಂಗತಿಗಳನ್ನು ಅಚೀವ್ ಮಾಡೇ ಮಾಡ್ತೀರ. ಅದಕ್ಕಾಗಿ ಮೊದಲು ಸಣ್ಣ ಸಂಗತಿಗಳಲ್ಲಿ ಖುಷಿ ಹುಡುಕಿ, ಸಣ್ಣ ಸಕ್ಸಸ್ಸನ್ನು ಕೂಡ ಇದೇ ಗ್ರೇಟ್ ಸಕ್ಸಸ್ಸು ಅನ್ನೋ ಥರ ಸೆಲೆಬ್ರೇಟ್ ಮಾಡಿ. ಟಿಪ್ ನಂಬರ್ 7, ಕ್ರಿಯೇಟ್ ಸಮಥಿಂಗ್ ನ್ಯೂ.
ಪ್ರತಿದಿನ ನೀವು ಹೊಸದಾಗಿ ಏನನ್ನಾದರೂ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿ. ನೀವು ಹೊಸದನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ನಿಮ್ಮ ಲೈಫಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ನೀವು ಸದ್ಯಕ್ಕೆ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಸ್ವಲ್ಪ ರಿವೈಸ್ ಮಾಡಿ ನೋಡಿ. ನೀವು ಪ್ರತಿದಿನ ಬೇರೆಯವರ ಕಂಟೆಂಟನ್ನು, ಬೇರೆಯವರ ಪ್ರಾಡಕ್ಟ್ಗಳನ್ನು ಬರೀ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಹೊಸದಾಗಿ ಏನೂ ಕ್ರಿಯೇಟ್ ಮಾಡ್ತಾ ಇಲ್ಲ. ಪೂರ್ತಿ ದಿನ ನೀವು ರೀಲ್ಸ್ ನೋಡ್ತೀರಾ, ಇಮೇಜಸ್ಗಳನ್ನು ನೋಡ್ತೀರಾ, ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ನೋಡ್ತೀರಾ. ಆದರೆ ಇದರಿಂದ ನಿಮಗೇನು ಲಾಭ ಆಗೋದಿದೆ? ಏನೂ ಇಲ್ಲ. ಯಾವಾಗ ನೀವು ಕ್ರಿಯೇಟ್ ಮಾಡ್ತಿರೋ ಆವಾಗ ನಿಮಗೆ ಲಾಭ ಆಗುತ್ತೆ, ನಿಮಗೆ ಲೈಫಲ್ಲಿ ಮಜಾ ಸಿಗತ್ತೆ. ಅದಕ್ಕಾಗಿ ನೀವು ಓವರ್ ಕನ್ಸ್ಯೂಮ್ ಮಾಡೋದನ್ನು ನಿಲ್ಲಿಸಿ ಮತ್ತು ಹೊಸ ಸಂಗತಿಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿ. ಉದಾಹರಣೆಗಾಗಿ ನೀವು ಕೂಡ ರೀಲ್ಸ್ಗಳನ್ನು ಮಾಡಿ, ನೀವು ಕೂಡ ಯೂಟ್ಯೂಬ್ ವಿಡಿಯೋಗಳನ್ನು ಶೂಟ್ ಮಾಡಿ, ನೀವು ಕೂಡ ಡೈಲಿ ಲಾಗ್ಸ್ಗಳನ್ನು ಮಾಡಿ, ಟ್ರಾವೆಲ್ ಲಾಗ್ಸ್ಗಳನ್ನು ಮಾಡಿ, ರಂಗೋಲಿ ಆರ್ಟ್ಗಳನ್ನು ಬಿಡಿಸಿ, ಕುಕಿಂಗ್ ವಿಡಿಯೋ ಮಾಡಿ, ಇಲ್ಲವೇ ನೀವು ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿ, ಕತೆ ಕವನಗಳನ್ನು ಬರೀರಿ, ಅಂಕಣಗಳನ್ನು ಬರೀರಿ, ಅಟ್ಲೀಸ್ಟ್ ಡೈರಿನಾದರೂ ಬರೆಯೋಕ್ಕೆ ಶುರು ಮಾಡಿ, ಪೇಂಟಿಂಗ್ ಮಾಡಿ. ಈ ರೀತಿ ಹೊಸದಾಗಿ ಏನಾದರೂ ಒಂದು ಕ್ರಿಯೇಟಿವ್ ಕೆಲಸವನ್ನು ಮಾಡಿ. ನೀವು ಜಾಸ್ತಿ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿ, ಕನ್ಸ್ಯೂಮ್ ಮಾಡೋದನ್ನು ನಿಲ್ಲಿಸಿಬಿಡಿ. ಅಂದಾಗಲೇ ನಿಮ್ಮ ಲೈಫ್ ಇಂಟ್ರೆಸ್ಟಿಂಗ್ ಆಗತ್ತೆ. ಈ 7 ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಬೋರಿಂಗ್ ಲೈಫನ್ನು ಇಂಟ್ರೆಸ್ಟಿಂಗ್ ಮಾಡ್ಕೊಳ್ಳಿ. ನಾನು ನಿಮಗೆ 5 ಟಿಪ್ಸ್ಗಳನ್ನು ಹೇಳಬೇಕಂತ ಅಂದ್ಕೊಂಡಿದ್ದೆ, ಬಟ್ ಮತ್ತೆರಡು ಬೋನಸ್ ಟಿಪ್ಸ್ಗಳನ್ನು ಕೊಟ್ಟಿರುವೆ. ನೋಡಿ, ಇರೋದೊಂದೇ ಜೀವನ ಇದೆ, ಇದರಲ್ಲಿ ನಿಮಗಿಷ್ಟ ಬಂದಂತೆ ನಿಮಗೋಸ್ಕರ ಬದುಕಿ, ನಿಮ್ಮ ಲೈಫನ್ನು ಇಂಟ್ರೆಸ್ಟಿಂಗ್ ಆಗಿ ಬದುಕಿ. ಸತ್ತ ಮೇಲೇನೂ ಸ್ವರ್ಗ ಸಿಗಲ್ಲ, ಇದ್ದಾಗ ಖುಷಿಪಟ್ಟು ಸ್ವರ್ಗವನ್ನು ಅನುಭವಿಸೋ ಥರ ಬದುಕಿ. ನಾನು ಇಷ್ಟೇ ಹೇಳಬಲ್ಲೆ. ಆಲ್ ದ ಬೆಸ್ಟ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.